ಇನ್ನು ನಮ್ಮ ಪಕ್ಷದ ಶಾಸಕರನ್ನು ಸೆಳೆಯಲು 300 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಈ ಆರೋಪವನ್ನು ಮಾಡಿದ್ದಾರೆ. ಇದು ಭ್ರಷ್ಟಾಚಾರ ಅಲ್ವಾ, ಮೋದಿಗೆ ಇದು ಕಾಣಿಸ್ತಾ ಇಲ್ವಾ ಅನ್ನುವಂಥ ಮಾತನ್ನು ದಿನೇಶ್ ಗುಂಡೂರಾವ್ ಅವರು ಪ್ರಶ್ನೆ ಮಾಡಿದ್ದಾರೆ. ನಮ್ಮ ಪಕ್ಷದ ಶಾಸಕರನ್ನು ಸೆಳೆಯಲು 300 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಅಂತೇಳಿ ಇನ್ನು ಬಿಜೆಪಿ ನಾಯಕರ ವಿರುದ್ಧ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆರೋಪವನ್ನು ಮಾಡಿದ್ದಾರೆ. ಇದು ಭ್ರಷ್ಟಾಚಾರ ಅಲ್ವಾ, ಮೋದಿಗೆ ಇದು ಕಾಣಿಸ್ತಾ ಇಲ್ವಾ ಅಂತೇಳಿ ದಿನೇಶ್ ಗುಂಡೂರಾವ್ ಹೇಳಿದ್ದಾರೆ. ಬಟ್ ದಿನೇಶ್ ಗುಂಡೂರಾವ್ ಅವರಿಗೆ ACB ಅನ್ನೋದು ತಮ್ಮ ಕೈಯಲ್ಲೇ ಇದೆ ಅನ್ನೋದು ಗೊತ್ತಿಲ್ವಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಮಾಡಬೇಕಾಗತ್ತೆ. ಯಾಕಂದರೆ ACB ಇಷ್ಟೆಲ್ಲ ದುಡ್ಡು ಅಲ್ಲಿ ಬರ್ತಿರಬೇಕಾದ್ರೆ ಅಲ್ಲೂ ಕೂಡ ರೈಡ್ ಮಾಡ್ಬೋದು, ಮಾಹಿತಿಯನ್ನು ಪಡೆದು ಎಲ್ಲಿಂದ ದುಡ್ಡು ಬಂತು ಅಂತೇಳಿ. ಲೋಕಾಯುಕ್ತವನ್ನು ಹೇಗೂ ಮುಚ್ಚಾಕಿದ್ದೀರಿ. BJP ನಾಯಕರ ವಿರುದ್ಧ KPCC ಅಧ್ಯಕ್ಷ ದಿನೇಶ್ ಗುಂಡೂರಾವ್ ಆರೋಪವನ್ನು ಮಾಡಿದ್ದಾರೆ. ಆದರೆ ಸ್ವತಃ ದಿನೇಶ್ ಗುಂಡೂರಾವ್ ಅವರು ACB ಬಗ್ಗೆ ಕೂಡ ತಲೆ ಕೆಡಿಸ್ಕೋಬೋದಾಗಿತ್ತು. ಯಾಕೆಂದರೆ ಯಾರಾದರೂ ಅಲ್ಲಿ ಲಂಚ ಕೊಡ್ತಾ ಇದ್ದಾರೆ ಅಂತ ಹೇಳುವಾಗ ಅವರನ್ನು 300 ಕೋಟಿ ಪಡೆಯುವ ಹಾಗೆ ಮಾಡಿ ಅವರನ್ನು ಕೆಡ್ಡಾಕೆ ಬೀಳಿಸ್ಬೋದಲ್ವ. ನಮ್ಮ ಪಕ್ಷದ ಶಾಸಕರನ್ನು ಸೆಳೆಯುವುದಕ್ಕೆ 300 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಈ ದುಡ್ಡು ಎಲ್ಲಿಂದ? ಇದು ಭ್ರಷ್ಟಾಚಾರ ಅಲ್ವಾ? ಇದು ಕಾಣ್ತಾ ಇಲ್ವೋ ನರೇಂದ್ರ ಮೋದಿ ಅವರಿಗೆ? ಅಂದರೆ ಇವರ ವಿರುದ್ಧ IT ರೇಡ್ ಆಗಬೇಕು ಅಂತ ಬಯಸ್ತಾ ಇದ್ದಾರೆ, ಗೊತ್ತಿಲ್ಲ. ಆದರೆ ಒಂದು ಪ್ರಶ್ನೆ ಅಂತೂ ಉದ್ಭವ ಆಗೇ ಆಗುತ್ತೆ ಜನಸಾಮಾನ್ಯರಲ್ಲಿ. ACB ಅನ್ನೋದು ಕೂಡ ಇದೆ, ಆ್ಯಂಟಿ ಕರಪ್ಷನ್ ಬ್ಯೂರೋ ಅನ್ನುವಂಥದ್ದನ್ನು ಸ್ವತಃ ಸಿದ್ದರಾಮಯ್ಯನವರು ಹುಟ್ಟು ಹಾಕಿದ್ರು. ಅದು ಕೂಡ ಲೋಕಾಯುಕ್ತಕ್ಕೆ ಮೊಳೆ ಜಡಿದು ACBಯನ್ನು ಕೂಡ ಉಪಯೋಗ ಮಾಡಬಹುದು ರಾಜ್ಯ ಸರ್ಕಾರಕ್ಕೆ. ಅದು ಯಾಕೆ ಆಗ್ತಾ ಇಲ್ಲ ಅನ್ನೋಂಥ ಪ್ರಶ್ನೆಯನ್ನು ಕೇಳ್ತಾರೆ. ವಿರೋಧ ಪಕ್ಷ ನಾಯಕರ ಮೇಲುಗೋಸ್ಕರ ಭ್ರಷ್ಟಾಚಾರದ ಅಸ್ತ್ರ ಉಪಯೋಗ ಮಾಡ್ತಾರೆ ಹೊರತು ಭಾರತೀಯ ಜನತಾ ಪಕ್ಷ ಇವತ್ತು ಕರ್ನಾಟಕದಲ್ಲಿ ಆಪರೇಷನ್ ಕಮಲ 200-300 ಕೋಟಿ ರೂಪಾಯಿ ಖರ್ಚು ಮಾಡ್ತಕ್ಕಂಥ ವ್ಯವಸ್ಥೆಗೆ ಭ್ರಷ್ಟಾಚಾರ ದುಡ್ಡು ಎಲ್ಲಿಂದ ಬರ್ತಾ ಇದೆ ಅವರಿಗೆ? ಡೆಲ್ಲಿಯಲ್ಲಿ 10 ದಿವಸ ಕಾಲ 7 ಸ್ಟಾರ್ ಹೋಟ್ಲಲ್ಲಿ 100 ಜನ ಶಾಸಕರನ್ನು ಉಳಿಸಿದ್ರಲ್ಲ BJPಯವರು, ಎಷ್ಟು ಕೋಟಿಗಳು ಖರ್ಚು ಮಾಡಿದ್ರು? ಆ ದುಡ್ಡು ಎಲ್ಲಿಂದ ಬಂತು ಅವ್ರಿಗೆ? ನೋಡಿ, ಅವರ ಪ್ರಯತ್ನಗಳು ನಮ್ಮ ಶಾಸಕರ ಮೇಲೆ ಭಾಳಷ್ಟು ಪ್ರಯತ್ನ ಮಾಡಿದ್ದಾರೆ, ಇವತ್ತು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಸವರಾಜ ಬೊಮ್ಮಾಯಿ, ಆಮೇಲೆ R ಅಶೋಕ್, ಆಮೇಲೆ ನಮ್ಮ ಈಶ್ವರಪ್ಪ, ಆಮೇಲೆ ಇನ್ನೊಬ್ಬೆಲ್ಲ ಸದಾನಂದ ಗೌಡರು ಎಲ್ಲರೂ ಹೇಳಿಕೆ ಕೊಡ್ತಾ ಇದ್ದಾರೆ. IUA ಪಾಸ್ ಆಗೋದಿಲ್ಲ, IUAಯನ್ನು ಪಾಸ್ ಮಾಡೋಕ್ಕಾಗೋದಿಲ್ಲ, ಸರ್ಕಾರ ಬಿದೋಗುತ್ತೆ. ಮತ್ತು ಮೊನ್ನೆ ಉಮೇಶ್ ಕತ್ತಿಯವರು 24 ಗಂಟೆ ಅಂತ ಹೇಳಿದ್ರಲ್ಲ, ಎಲ್ಲೋಯ್ತಪ್ಪ 24 ಗಂಟೆ? ಅದಕ್ಕೆ ನಾನು ಹೇಳುವಂಥದ್ದು, ನಿಮ್ಮ ಆಪರೇಷನ್ ಕಮಲಕ್ಕೆ ನೀವು ಶಾಸಕರ ಮೇಲೆ ಪ್ರಯತ್ನ ಮಾಡಿದ್ದೀರಾ, ದಾಳಿ